ನಮಸ್ಕಾರ ಸ್ನೇಹಿತರೆ, ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವಿವತ್ತು ಬಾದಾಮಿ ಪಟ್ಟದಕಲ್ ಸಮೀಪವಿರುವಂತಹ ಹುಲಿಗೆಮ್ಮನ ಕೊಳ್ಳಕ್ಕೆ ಬಂದಿದ್ದೇವೆ. ಇದರ ಒಂದು ಇತಿಹಾಸ ಹೇಳೋದಾದರೆ, ಹುಲಿಗೆಮ್ಮನ ಕೊಳ್ಳವು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿ ಬರುತ್ತೆ. ಇಲ್ಲಿ ಏಕಶಿಲೆಯ ಬೃಹದಾಕಾರದ ಬಂಡೆಗಳು ಇದ್ದು, ಮಳೆಗಾಲದಲ್ಲಿ ಹರಿದು ಬರುವ ನೀರು ಇಲ್ಲಿ ಜಲಪಾತಗಳನ್ನು ಸೃಷ್ಟಿಸುತ್ತವೆ. ಹುಲಿಗೆಮ್ಮ, ಕೋಣಮ್ಮ ಹಾಗೂ ಲಕ್ಷ್ಮಮ್ಮ ದೇವಿಯರ ಸಂಗಮ ಸ್ಥಳವಿದು. 5ನೇ ಶತಮಾನದಲ್ಲಿ ಚಾಲುಕ್ಯ ದೊರೆಗಳು ಇಲ್ಲಿ ತಂಗುತ್ತಿದ್ದರು ಹಾಗೂ ಋಷಿ ಮುನಿಗಳು ತಪಸ್ಸನ್ನು ಮಾಡಿದ ಪವಿತ್ರ ಸ್ಥಳವಿದು. ಒಂದಾನೊಂದು ಕಾಲದಲ್ಲಿ ಇಲ್ಲಿ ಹುಲಿಗಳು ಹೆಚ್ಚಾಗಿ ಇದ್ದ ಕಾರಣದಿಂದ ಇದಕ್ಕೆ ಹುಲಿಗೆಮ್ಮನ ಕೊಳ್ಳ ಎಂಬ ಹೆಸರು ಬಂದಿದೆ. ಪ್ರತಿ ಶ್ರಾವಣದಲ್ಲಿ ಇಲ್ಲಿ ಮಳೆಯಿಂದಾಗಿ ಜಲಪಾತಗಳು ಸೃಷ್ಟಿಯಾಗುತ್ತೆ. ಇದನ್ನು ನೋಡಲು ಸಾವಿರಾರು ಜನ ಇಲ್ಲಿಗೆ ಬರುತ್ತಾರೆ. 1958ರಲ್ಲಿ ಇದನ್ನು ರಾಷ್ಟ್ರೀಯ ಸ್ಮಾರಕ ಎಂದು ಘೋಷಣೆ ಮಾಡಿದರು. ಹಾಗೆ ಇಲ್ಲಿ ಜಲಪಾತಗಳನ್ನು ಜಾಲಿಹಾಳದ ಜೋಗ್ ಎಂದು ಕೂಡ ಕರೆಯುತ್ತಾರೆ. ಇದರ ಸುತ್ತಮುತ್ತ ಇರುವ ಪ್ರದೇಶಗಳು ಅಂದರೆ ಪ್ರವಾಸಿ ತಾಣಗಳಂತಂದರೆ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಬನಶಂಕರಿ, ಮಹಾಕೂಟ ಮತ್ತು ನಂದಿಕೇಶ್ವರ ಮತ್ತು ಶಿವಯೋಗ ಮಂದಿರ. ಇದಿಷ್ಟು ಈ ದೇವಸ್ಥಾನದ ಅಕ್ಕಪಕ್ಕದಲ್ಲಿನೇ ಇವೆ. ಹಾಗೆ ಬಾದಾಮಿಯಿಂದ ಪಟ್ಟದಕಲ್ಗೆ ಹೋಗುವ ದಾರಿಯಲ್ಲಿ ಕೆಂದೂರಿನ ಮೂಲಕ ಅಂದರೆ ಭದ್ರನಾಯಕನ ಜಾಲಹಳ್ಳಿ, BN ಜಾಲಿಹಾಳ್ ಅಂತಿದೆ. ಸೊ ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ಇದೆ. ನೀವು ಅಲ್ಲಿ ಹೋಗಿ ಈ ಒಂದು ದೇವಸ್ಥಾನ ವಿಸಿಟ್ ಮಾಡ್ಬೋದು. ಸೊ ಯಾಕಂದರೆ ಅಷ್ಟು ಚೆನ್ನಾಗಿದೆ. ಒಂದು ಸರಿ ಹೋಗಿ ಹುಲಿಗೆಮ್ಮನ ದೇವಸ್ಥಾನದ ಒಂದು ದರ್ಶನವನ್ನು ಪಡೆದು ಪುನೀತರಾಗಿ ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.